ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಿಜೆಪಿ ಬಣ ಸಂಘರ್ಷವೀಗ ನಿಂತ ನೀರಾಗಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕುಟುಂಬವನ್ನ ಎದುರು ಹಾಕಿಕೊಂಡು ವಾಗ್ದಾಳಿ ನಡೆಸಿದ್ದ ಯತ್ನಾಳ್ ಎಂಬ ಜ್ವಾಲೆ ಪಕ್ಷದಲ್ಲೇ ಇಲ್ಲವಾಗಿದೆ. ಗುಂಪು ಕಟ್ಟಿಕೊಂಡು ಗುಡುಗು ಹಾಕ್ತಿದ್ದ ಯತ್ನಾಳ್ ಈಗ ಒಬ್ಬಂಟಿಯಾಗಿದ್ದಾರೆ. ತಮ್ಮ ಸಂಗಡಿಗರ ಸದ್ದಿಲ್ಲದೆ ಅಕ್ಷರಶಃ ಯತ್ನಾಳ್ ಒಂಟಿ ತೋಳದಂತಾಗಿದ್ದಾರೆ. ಅದು ಯಾಕೆ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಹಿಂದಿಲ್ಲದೆ ಒಬ್ಬಂಟಿಯಾದ ಫೈರ್ ಬ್ರ್ಯಾಂಡ್ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಯಾರೂ ಹೋಗಲ್ವಾ? ಎಸ್, ಬಿಜೆಪಿಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹಾಗೂ ವಿಜಯೇಂದ್ರ ವಿರುದ್ಧ ಅಸಮಾಧಾನ ಹೊರಹಾಕುವಾಗ ದೊಡ್ಡ ಗುಂಪೇ ಇತ್ತು. ಯತ್ನಾಳ್ರನ್ನ ಮುಂದೆ ಬಿಟ್ಟು ಹಿಂದಿದ್ದ ಬಿಜೆಪಿ ರೆಬಲ್ಸ್ ಆಗಾಗ ಬೆಂಕಿಗೊಳ್ತಲೇ ಇತ್ತು. ಯತ್ನಾಳ್ಗೆ ನಿಮ್ಮ ಹಿಂದೆ ನಾವಿದ್ದೇವೆ ಅನ್ನೋ ಭರವಸೆ ನೀಡ್ತಿತ್ತು. ಆದರೆ ಪಕ್ಷದ ನೀತಿ ನಿಯಮ ಉಲ್ಲಂಘಿಸಿದ್ದಾರೆ ಅಂತ 6 ವರ್ಷ ಉಚ್ಚಾಟನೆಯಾಗಿದ್ದು ಮಾತ್ರ ಹಿಂದೂ ಹುಲಿ ಯತ್ನಾಳ್ ಅಷ್ಟೇ. ಹೈಕಮಾಂಡ್ ಹೊಡೆತಕ್ಕೆ ಮಿಕ್ಕಿದವರೆಲ್ಲ ಸೈಲೆಂಟ್ ಆಗಿಬಿಟ್ರು. ಪರೋಕ್ಷವಾಗಿ ಯತ್ನಾಳ್ಗೆ ಬೆಂಬಲಿಸಲು ಪ್ರಯತ್ನ ಪಟ್ಟರಾದರೂ ಇದೀಗ ರಿವರ್ಸ್ ಹೊಡೆದಿದ್ದಾರೆ. ಯತ್ನಾಳ್ ಪಕ್ಷ ಸೇರಲ್ವಂತೆ ಕುಮಾರ್ ಬಂಗಾರಪ್ಪ. ಯತ್ನಾಳ್ ಒಬ್ಬಂಟಿಯಲ್ಲ, ಅವರನ್ನ ಉಚ್ಚಾಟನೆ ಮಾಡಿದ್ದು ಸರಿಯಿಲ್ಲ. ಉಚ್ಚಾಟನೆ ಹಿಂಪಡೆಯಬೇಕು ಅಂತೆಲ್ಲ ಹೇಳ್ತಿದ್ದ ನಾಯಕರು ಇದೀಗ ತಮ್ಮ ವರಸೆ ಬದಲಾಯಿಸಿದ್ದಾರೆ. ಬಿಜೆಪಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದೇ ಇದಕ್ಕೆ ಪುಷ್ಟಿ ಕೊಡ್ತಿದೆ. ಕಾಂಗ್ರೆಸ್ ವಿರುದ್ಧದ ವಕ್ಫ್ ಹೋರಾಟದಲ್ಲಿ ಯತ್ನಾಳ್ ಪ್ರಮುಖ ಪಾತ್ರ ವಹಿಸಿದ್ದು ನಿಜ. ಆದರೆ ಅವರ ನೂತನ ಪಕ್ಷಕ್ಕೆ ಸೇರೋದಿಲ್ಲ ಅಂತ ಕುಮಾರ್ ಬಂಗಾರಪ್ಪ ಕಡ್ಡಿ ತುಂಡಾದಂತೆ ಹೇಳಿಬಿಟ್ಟಿದ್ದಾರೆ. ನಮ್ಮ ಜೊತೆಗೆ ಆ ತರದ ಯಾವುದೇ ಚರ್ಚೆಗಳು ಆಗಿಲ್ಲ ಮತ್ತು ನಾವ್ಯಾವುದೇ ಆ ಹೊಸ ಪಕ್ಷ ಕಟ್ಟೋದಾಗ್ಲಿ ಬಿಜೆಪಿ ಪಕ್ಷ ಬಿಡೋದಾಗ್ಲಿ ನಮ್ಮ ತಂಡಕ್ಕಾಗ್ಲಿ ನಾವಾಗಿ ವೈಯಕ್ತಿಕವಾಗಿ ಯಾರು ಕೂಡ ನಾವು ಅದರ ಪಾಲ್ದಾರ ಅಲ್ಲ. ನಾವು ಮುಂದಕ್ಕೆ ಹೋಗೋದಿಲ್ಲ. ಹೋರಾಟದಲ್ಲಿ ಈ ಹೋರಾಟದ ಕೀರ್ತಿ ಯತ್ನಾಳ್ ಅವರಿಗೂ ಕೂಡ ಸಲ್ಲಬೇಕಾಗತ್ತೆ. ಬಟ್ ಮುಂದೆ ಮಾಡ್ತಕ್ಕಂಥ ಹೋರಾಟಗಳಿಗೆ ನಾವು ನಮ್ಮ ವರಿಷ್ಠರ ಜೊತೆಗೆ ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ಒಂದು ತೀರ್ಮಾನ ತಗೊಂಡು ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರಗಡೆ ಇಟ್ಟಿದ್ದಾರೆ ಅಂದಮೇಲೆ ವರಿಷ್ಠರ ಮಾತಿಗೆ ನಾವು ಬದ್ಧರಾಗಿದ್ದೀವಿ. ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಯತ್ನಾಳ್ ಡಿಲೀಟ್, ರೆಬಲ್ಸ್ ಸೈಲೆಂಟ್. ಇನ್ನು ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಗೊಂಡಾಗ ಬಿಜೆಪಿ ರೆಬಲ್ಸ್ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳ್ತಿದ್ರು. ಆದ್ರೆ ಈಗ ಬಂಡೆದ್ದವರು ಬಾಯಿಗೆ ಬೀಗ ಹಾಕಿಕೊಂಡು ಸೈಲೆಂಟ್ ಆಗಿದ್ದಾರೆ. ಕುಮಾರ್ ಬಂಗಾರಪ್ಪ ಜೊತೆ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದ ಶಾಸಕ ರಮೇಶ್ ಜಾರಕಿಹೊಳಿ, ಶಾಸಕ ಬಿಪಿ ಹರೀಶ್ ಕೂಡ ಕುಮಾರ್ ಬಂಗಾರಪ್ಪರ ನಡೆಯನ್ನೇ ಅನುಸರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಯಾರೂ ಇಲ್ಲದೆ ಏಕಾಂಗಿಯಾಗಿರುವ ಯತ್ನಾಳರ ಹೊಸ ಪಕ್ಷ ಕಟ್ಟುವ ಯೋಜನೆಗೆ ಪ್ರಾರಂಭದಲ್ಲೇ ಬ್ರೇಕ್ ಬಿದ್ದಿದೆ. ಬಿಜೆಪಿ ಬಂಡಾಯ ಶಮನಗೊಳಿಸುವಲ್ಲಿ ವಿಜಯೇಂದ್ರ ಸಕ್ಸಸ್. ಇತ್ತ ಯತ್ನಾಳ್ ಉಚ್ಚಾಟನೆಯಾಗ್ತಿದ್ದಂತೆ ಫುಲ್ ಆಕ್ಟಿವ್ ಆಗಿರುವ ವಿಜಯೇಂದ್ರ ರೆಬಲ್ ಆಗಿದ್ದ ಒಬ್ಬೊಬ್ಬರನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ಗರಂ ಆಗಿದ್ದ ಮಾಜಿ ಸಚಿವ ಶ್ರೀರಾಮುಲು ಜೊತೆ ನಿರಂತರ ಮಾತುಕತೆ ನಡೆಸಿ ಅವರ ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಮೊನ್ನೆಯಷ್ಟೇ ಶ್ರೀರಾಮುಲು ಯಡಿಯೂರಪ್ಪನವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದೇ ರೀತಿ ವಿಜಯೇಂದ್ರ ಹಲವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸರ್ಕಸ್ನಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಬಿಜೆಪಿ ಬಣ ಸಂಘರ್ಷ ಒಂದು ಮಟ್ಟಿಗೆ ಶಾಂತವಾಗಿದೆ. ಉಚ್ಚಾಟನೆಗೊಂಡ ಹುಲಿ ಒಂಟಿ ತೋಳವಾಗಿದೆ. ವಿಜಯೇಂದ್ರರ ಶಕ್ತಿ ಇನ್ನಷ್ಟು ಹೆಚ್ಚಿದೆ. ಇದರಿಂದ ರಾಜ್ಯದಲ್ಲಿ ಬಿಜೆಪಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.